ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. 50 ಮಿಲಿಯನ್ ಸಸಿ ನೆಡುವ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಚಾಲನೆ. ಆರಂಭಿಕ ಹಂತವಾಗಿ ಚಿಕ್ಕಬಳ್ಳಾಪುರ ಮೊದಲ ಜಿಲ್ಲೆಯಾಗಿ ಆಯ್ಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಅಭಿಯಾನ ಎಂದ ನ್ಯಾಯಾಧೀಶರು. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಜಾಗದ ಇತಿಹಾಸ ನಿಮಗೇನು ಗೊತ್ತು ಎಂದು ಪ್ರಶ್ನಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸಚಿವರ ಆಕ್ರೋಶ. ಯುವಕನೊಬ್ಬ ರೈಲಿಗೆ ಸಿಲುಕಿ ಸಾವು. ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತನಿಖೆ ನಡೆಸುತ್ತಿರುವ ರೈಲ್ವೆ ಪೊಲೀಸರು. ಸ್ನೇಹಿತರೊಂದಿಗೆ ಪಾರ್ಟಿ ಮುಗಿಸಿ ಕೆರೆಯಲ್ಲಿ ಈಜಲು ಹೋದವನು ನೀರಿನಲ್ಲಿ ಮುಳುಗಿ ಸಾವು. ಕುಡಿದ ಅಮಲಿನಲ್ಲಿ ನೀರಿಗೆ ಇಳಿದು ಕೆರೆ ಪಾಲಾದ ಯುವಕ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ. ವಾರ್ತೆಗಳ ವಿವರ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯದಾದ್ಯಂತ 50 ಮಿಲಿಯನ್ ಸಸಿ ನೆಡುವ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಹೇಳಿದ್ದಾರೆ. ಪರಿಸರ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡ ನೆಡುವ ಬಗ್ಗೆ ಶನಿವಾರ ಜಿಲ್ಲಾ ನ್ಯಾಯಾಲಯದ 1ನೇ ಮಹಡಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಸಸಿ ನೆಡುವ ಅಭಿಯಾನದ ಪೈಲಟ್ ಯೋಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಆಯ್ಕೆ ಮಾಡಲಾಗಿದ್ದು, ಇಲ್ಲಿ ಮಿಯಾವಾಕಿ ವಿಧಾನದಲ್ಲಿ 5 ಲಕ್ಷ ಸಸಿಗಳನ್ನು ನೆಡುವ ಯೋಜನೆ ಕೈಗೊಳ್ಳಲಾಗಿದೆ ಎಂದರು. ಚಿಕ್ಕಬಳ್ಳಾಪುರವು ಗ್ರೀನ್ ರಿಂಗ್ ಬೆಂಗಳೂರು ಕಾರಿಡಾರ್ ವ್ಯಾಪ್ತಿಯಲ್ಲಿಯೂ ಬರುತ್ತದೆ. ಈ ಕಾರಿಡಾರ್ ವಿಧಾನಸೌಧದಿಂದ ಸುಮಾರು 50 ಕಿಲೋಮೀಟರ್ ವೈಮಾನಿಕ ಅಂತರದೊಳಗಿನ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಕಾರಿಡಾರ್ ಯೋಜನೆಯಡಿ ವಿಸ್ತರಿಸುತ್ತಿರುವ ಬೆಂಗಳೂರು ಪ್ರದೇಶದ ಸುತ್ತಮುತ್ತ ಜೀವ ವೈವಿಧ್ಯತೆ ವೃದ್ಧಿಸಲು, ಅಂತರ್ಜಲ ಮರುಪೂರಣ ಹೆಚ್ಚಿಸಲು ಹಾಗೂ ಧೂಳು ಮತ್ತು ವಾಯುಮಾಲಿನ್ಯ ಕಡಿಮೆ ಮಾಡಲು ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅರಣ್ಯ ಪ್ರದೇಶಗಳ ಅಗತ್ಯ ತುರ್ತಾಗಿ ಇದೆ. ಜಿಲ್ಲೆ ಗಂಭೀರ ಪರಿಸರ ಒತ್ತಡ ಎದುರಿಸುತ್ತಿದ್ದು, ಅಂತರ್ಜಲ ಮಟ್ಟ ಕುಸಿದಿದೆ. 2023ರ ಫೆಬ್ರವರಿಯಲ್ಲಿ ಜಿಲ್ಲೆಯ ಸರಾಸರಿ ಅಂತರ್ಜಲ ಮಟ್ಟ ಭೂಮಿ ಮಟ್ಟದಿಂದ 17.52 ಮೀಟರ್ ಆಳದಲ್ಲಿತ್ತು. ಆದರೆ 2024ರ ಫೆಬ್ರವರಿ ವೇಳೆಗೆ ಅದು 35.66 ಮೀಟರ್ ಆಳಕ್ಕೆ ಕುಸಿದಿದ್ದು, ಸರಾಸರಿ 18.14 ಮೀಟರ್ ಕುಸಿತ ದಾಖಲಾಗಿದೆ. ಸಂವಿಧಾನದತ್ತವಾಗಿ ಬಂದಿರುವ ಹಕ್ಕುಗಳನ್ನು ಎಲ್ಲರೂ ಚಲಾಯಿಸುತ್ತೇವೆ, ಆದರೆ ಕರ್ತವ್ಯಗಳನ್ನು ಮರೆಯುತ್ತಿದ್ದೇವೆ. ನಮ್ಮ ಸಂವಿಧಾನ ಪರಿಸರ ಸಂರಕ್ಷಣೆ ಕುರಿತು ಕರ್ತವ್ಯಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒತ್ತು ನೀಡಿ ಹೇಳಿದ್ದಾರೆ. ನಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಪರಿಸರ ಸಂರಕ್ಷಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಿಡ ನೆಟ್ಟು ಪೋಷಿಸುವ ಅಗತ್ಯತೆ ನಮ್ಮ ಮೇಲಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಂಗ ಮತ್ತು ಜಿಲ್ಲಾಡಳಿತ ವರ್ಗಗಳು 5 ಲಕ್ಷ ಸಸಿ ನೆಟ್ಟು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಸಂವಿಧಾನ ಅಂತ ಮಾತಾಡ್ತೇವೆ, ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು, ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ಆದರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದರಲ್ಲಿ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಮಗೆಲ್ಲ ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನು, ನೀರು, ಮಣ್ಣು, ಇದು ಎಲ್ಲವೂ ನಾವು ಸಂರಕ್ಷಿಸಿ ಅಭಿವೃದ್ಧಿಪಡಿಸ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಹಾಗಾದರೆ ನಾವು ಬರೀ
ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಆಗ ನಮ್ಮ ಕರ್ತವ್ಯ ಏನು, ಆ ಕರ್ತವ್ಯನ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಗೊತ್ತಿದೆ, ಅದನ್ನು ಪುನರ್ ಒಂದು ನೆನಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಅಲ್ಲಿ ಬಂದಿದ್ದೆ ಇಲ್ಲಿ. ಹೀಗಾಗಿ ಈ ಒಂದು ಅಭಿಯಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಒಂದು ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಕುಟುಂಬಕ್ಕೆ ಒಂದು ಮರ, ಶಾಲೆಗೊಂದು ಅಮೃತವನ, ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಕಾಲೇಜಿಗೆ ಒಂದು ಅಮೃತವನ, ಪ್ರತಿ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯ ಕಾಂಪೌಂಡ್ ಆಗಿರ್ಬೋದು, ಅಥವಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಲೇಔಟ್ ಅಭಿವೃದ್ಧಿಗಳಾಗ್ತಾಯಿವೆ, ಅಲ್ಲಿ ಒಂದು ಅಮೃತವನ, ರೈತರು ತಮ್ಮ ಹೊಲದ ಬದುನಲ್ಲಿ ಗಿಡಗಳು ನೆಡ್ತಕ್ಕಂಥದ್ದು, ನದಿ, ಹಳ್ಳ, ಕೊಳ್ಳ, ಕೆರೆ, ತೊರೆ ಇದ್ದರೆ ಅದರ ದಂಡೆಗುಂಟ ಈ ಮರಗಳನ್ನು ನಾವು ನೆಡ್ತಕ್ಕಂಥದ್ದು, ಇದು ಎಲ್ಲ ಇತ್ಯಾದಿ ಏನು ಒಂದು ಇದು ಈಶ್ವರ ಕಾರ್ಯ ಇದೆ, ಇದು ಈಶ್ವರ ಕಾರ್ಯನೇ ಇದೆ, ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನನ್ನ ಒಂದು ಮನವಿ. ಇನ್ನು ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು ಅವರು ಮಾತನಾಡಿ, ಈ ವರ್ಷ 5 ಲಕ್ಷ ಗಿಡಗಳನ್ನು ಮುಂಗಾರು ಮಳೆಯ ಅವಧಿಯಲ್ಲಿ ನೆಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕ ಆಸ್ತಿಗಳಾದ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಆಸ್ಪತ್ರೆಗಳ ಆವರಣ, ಮುಜರಾಯಿ ಇಲಾಖೆಯ ಆಸ್ತಿಗಳು, ದೇವಸ್ಥಾನಗಳ ಆವರಣ, ಸ್ಮಶಾನಗಳು, ಕೆರೆಗಳ ಸುತ್ತಮುತ್ತ ತ್ಯಾಜ್ಯ ವಿಲೇವಾರಿ ಘಟಕಗಳ ಆವರಣ ಸೇರಿದಂತೆ ಇನ್ನಿತರ ಸರ್ಕಾರಿ ಆಸ್ತಿಗಳ ವ್ಯಾಪ್ತಿಯಲ್ಲಿ ಗಿಡ ನೆಡಲು ಯೋಜಿಸಲಾಗಿದೆ. ಜಿಲ್ಲಾಡಳಿತದ ಕಾರ್ಯಕ್ರಮದ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೂಡಿ ಹೆಚ್ಚುವರಿಯಾಗಿ 5 ಲಕ್ಷ ಸಸಿಗಳನ್ನು ಬೆಳೆಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುವುದು. ಜಿಲ್ಲೆಯಲ್ಲಿ ಈ ವರ್ಷ ನೆಡಲಿರುವ 10 ಲಕ್ಷ ಗಿಡಗಳ ಪೈಕಿ 80% ಗಿಡಗಳನ್ನು ಉಳಿಸಿ ಬೆಳೆಸಲು ಎಲ್ಲಾ ನೆಟ್ಟ ಸಸಿಗಳ ಮೌಲ್ಯಮಾಪನ ಮಾಡುವ ಮೂಲಕ ಈ ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು. ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ತಮಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟು, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟು, ನೋಟಿಫೈಡ್ ಫಾರೆಸ್ಟು, ರೆಕಾರ್ಡೆಡ್ ಫಾರೆಸ್ಟು ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವರು ಅರಣ್ಯ ಇಲಾಖೆ ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ಬರು ವಾಚ್ ಅಂಡ್ ವಾರ್ಡ್ಗೂ ಕೂಡ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಭಿವೃದ್ಧಿಯ ಹೆಸರಿನಲ್ಲಿ ಬಡವರ ಕಣ್ಣಲ್ಲಿ ನೀರು ತರಿಸುತ್ತಿದ್ದಾರೆ ಎಂದು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಆದರೆ ನಗರದಲ್ಲಿ IDSMT ತಂದಿದ್ದು ಯಾರು? ಮುನ್ಸಿಪಾಲಿಟಿ ಮಳಿಗೆಗಳನ್ನು ಕಟ್ಟಿಸಿದ್ದು ಯಾರು? ಅಧಿಕಾರದಲ್ಲಿದ್ದಾಗ 10 ವರ್ಷ ನನ್ನ ವಿರುದ್ಧ ಅಪಪ್ರಚಾರ ಮಾಡುವುದರಲ್ಲೇ ಕಾಲ ಕಳೆದ ಇವರಿಗೆ ಬಡವರ ಬಗ್ಗೆ ಈಗ ಕಾಳಜಿ ಬಂದಿರುವುದು ಹಾಸ್ಯಾಸ್ಪದ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ವಿರುದ್ಧ ಹರಿಹಾಯ್ದಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಆಶ್ರಯ ಲೇಔಟ್ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕು ಎಂಬ ಆಲೋಚನೆ ಮಾಡಿದ್ದೇ ನಾವು. ಅದಕ್ಕಾಗಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣವನ್ನು ಕಾಯ್ದಿರಿಸಲಾಗಿತ್ತು. ಆದರೆ ನಗರದ ಮಧ್ಯಭಾಗದಲ್ಲೇ ಭವನ ನಿರ್ಮಾಣವಾಗಬೇಕು ಎಂದು ನಮ್ಮ ಸ್ನೇಹಿತರು ಒತ್ತಾಯಿಸಿದಾಗ ಕಾಸ್ಮೋಪಾಲಿಟನ್ ಕ್ಲಬ್ ಇದ್ದ ಜಾಗವನ್ನ ಗುರುತಿಸಲಾಯಿತು. ಆ ಕಟ್ಟಡ ಲೈಬ್ರರಿ ಹೆಸರಿನಲ್ಲಿತ್ತು. ಅದನ್ನ ಯಾರು ಬಿಡಿಸಿಕೊಟ್ಟರು ಎಂಬ ದಾಖಲೆಗಳು ನಮ್ಮ ಬಳಿ ಇವೆ. ಪಟೇಲರ ಬಿಲ್ಡಿಂಗ್ ಮತ್ತು ಕಾಸ್ಮೋಪಾಲಿಟನ್ ಕ್ಲಬ್ ಜಾಗಗಳನ್ನು ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ನಾವು 2 ವರ್ಷಗಳ ಕಾಲ ಶ್ರಮ ಪಟ್ಟಿದ್ದೇವೆ ಎಂದರು.
ಚಿಂತಾಮಣಿಯ ಹಿನ್ನೆಲೆ ಮತ್ತು ಇತಿಹಾಸ ಯಾವುದೂ ತಿಳಿಯದವರು ಇಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ನಗರದ ಸುರಕ್ಷತೆ ಮತ್ತು ದೂರದೃಷ್ಟಿಯ ಅಭಿವೃದ್ಧಿಗಾಗಿ ಹಳೆಯ ಕಟ್ಟಡಗಳ ತೆರವು ಅನಿವಾರ್ಯವಾಗಿತ್ತು. ಇದರಲ್ಲಿ ರಾಜಕೀಯ ದ್ವೇಷವಿಲ್ಲ. ಚಿಂತಾಮಣಿಯ ಯಾವ ಮೂಲೆಯಲ್ಲಿ ಏನಿದೆ ಎಂಬ ಎಬಿಸಿಡಿಯೂ ಗೊತ್ತಿಲ್ಲದ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಇನ್ನೊಂದು ತಿಂಗಳ ಒಳಗಾಗಿ ಅಂಬೇಡ್ಕರ್ ಭವನ ನಾನೇ ಉದ್ಘಾಟನೆ ಮಾಡುತ್ತೇನೆ. ಅದು ಯಾವ ರೀತಿ ಇರಲಿದೆ ಎಂಬುದನ್ನು ನೀವೇ ಬಂದು ಕಣ್ಣಾರೆ ನೋಡಿ. ಕೇವಲ ಬಾಯಿ ಮಾತಿನಲ್ಲಿ ದಲಿತರ ಹಾಗೂ ಶೋಷಿತ ವರ್ಗಗಳ ಬಗ್ಗೆ ಮಾತನಾಡುವುದಲ್ಲ, ನಮ್ಮ ಕೆಲಸದಲ್ಲಿ ಅದು ಕಾಣಿಸಬೇಕು ಅಂತ ಹೇಳಿದ್ರು. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂಥವ್ರಿಗೂ ಯಾವ್ಯಾವ ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂಥದ್ದು ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ನಮ್ಮ IIT, IIIT, ಏಮ್ಸ್ ಮತ್ತು IIS ಈ ತರ ದೊಡ್ಡ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಏನಾದರೂ ಮಕ್ಕಳು ನಮ್ಮ ಕಾರ್ಮಿಕರ ಮಕ್ಕಳು ಇವತ್ತೇನಾದ್ರೂ ಅವರು ವ್ಯಾಸಂಗ ಮಾಡುವಂಥದ್ದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಮತ್ತು ನಮ್ಮ ಕೆಲವರು ನಗರಸಭಾ ಸದಸ್ಯರು ಬಂದು ನನ್ನ ಮೇಲೆ ಒತ್ತಡ ಹಾಕ್ತಾರಣ್ಣ, ಇಲ್ಲ ನೀವು ದಯವಿಟ್ಟು ನೀವು ಏನಾದ್ರೂ ಇದಕ್ಕೆ ಮಾಡ್ಬೇಕು ಅಂತ ಹೇಳಿ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ನೀವು, ನಾವು ಒಂದು ವಾರದಲ್ಲಿ ನಾನು ಅಲ್ಲಿ ಬಂದು ಭೇಟಿ ಮಾಡಿ, ನಾನು ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳನ್ನ ಕೇಳಿದೆ, ಈಗ 50 ಬೆಡ್ ಇದೆ, ಇನ್ನು 50 ಬೆಡ್ ಮಾಡ್ತೀವಿ, ಅದಕ್ಕೆ ಬೇಕಾದಂತ ಆಕ್ಸಿಜನ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ನಾನು ನಮ್ಮ ತಂದೆಯವ್ರಿಗೆ ಕೇಳಿದೆ, ಇದನ್ನೇನಾದ್ರೂ ಮಾಡ್ಬೇಕು ಅಂತ ಹೇಳಿ ಗಣೇಶ ದೇವಸ್ಥಾನದ ಒಂದು ಗಣೇಶ ರಂಗಮಂದಿರದ ಗಣೇಶ ದೇವಸ್ಥಾನದ ಒಂದು ಟ್ರಸ್ಟ್ ಏನಿದೆ, ಅದರಲ್ಲಿ ನಾನು ನೀವೇನಾದ್ರೂ ಮಾಡಿಕೊಡ್ಬೇಕು ದುಡ್ಡು ಅಂತ ಹೇಳಿದೆ. ಈಗ ಅಲ್ಲಿ ಸುಮಾರು 80 ಲಕ್ಷ ರೂಪಾಯಿ ನಾವು ಅಲ್ಲಿ ತಗೊಂಡು 50 ಮಂಚಗಳು ಕೊಟ್ಟು 50 ಹಾಸಿಗೆಗಳು, ಅದಕ್ಕೆ ಬೇಕಾದಂತಹ ಸೌಲಭ್ಯ, ಸಿಲಿಂಡರ್ಗಳು, ಸುಮಾರು ಸಿಲಿಂಡರ್ಗಳನ್ನ ನಾವು ತಕ್ಷಣ ತಂದು ಇವೆಲ್ಲ ಮಾಡೋದ್ರ ಜೊತೆಗೆ ಆಮೇಲೆ ಒಂದು ವಾರಕ್ಕೆ 50 ಹಾಸಿಗೆ ಫುಲ್ ಆಗೋಯ್ತು, 100 ಹಾಸಿಗೆ ಆಗೋಯ್ತು. ಕಡೆಗೆ ಅಲ್ಲಿ ಮೇಲೆ ಸಿಲಿಂಡರ್ ಮೇಲೆ ಕೆತ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಅಂತ ಹೇಳಿ ಅಲ್ಲಿ ಮ್ಯಾನಿಫೋಲ್ಡ್ ರೂಮ್ ಅಂತ ಮಾಡಿದ್ವಿ ಸಿಲಿಂಡರ್ಗಳಿಗೆ. ಅದ್ರ ಜೊತೆಗೆ ಏನ್ ಮಾಡಿದ್ವಿಲ್ಲ, ಆಕ್ಸಿಜನ್ ಪೈಪ್ ಹಾಕ್ಸ್ಬಿಡೋಣ ಅಂತ ತೀರ್ಮಾನ ಮಾಡಿ ಇದೆಲ್ಲ 80-85 ಲಕ್ಷ ರೂಪಾಯಿ ನಾವು ಮಾಡಿದ್ವಿ. ಕಡೆಗೆ ಒಕ್ಕಲಿಗರ ಸಂಘದಲ್ಲೂ ಸ್ವಲ್ಪ ದುಡ್ಡು ತಗೊಂಡು ನಾವು ಅಲ್ಲಿಂದ ಕೂಡ ಅಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಮಾಡಿದ್ವಿ. ಆಮೇಲೆ ಡೈರಿಯಿಂದ ನಮ್ಮ ಡೈರೆಕ್ಟರ್ ಬಾಬು ಅವರು 2 ಹೊಸ ಇದು ಕೊಟ್ರು, ನಮ್ಗೆ ಜನರೇಟರ್ ಕೊಟ್ರು, ಅದಕ್ಕೆ ಬೇಕಾದಂಗೆ. ನಾವು ಅಲ್ಲಿ ಸಾಲದು ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಪೈಪಿಂಗ್ ಮಾಡಿಸ್ಬಿಟ್ವಿ, ಆಕ್ಸಿಜನ್ ಪೈಪ್ ಎಲ್ಲ ಹಾಕ್ಸಿದ್ವಿ. ಇವೆಲ್ಲ ಆಗಿದ್ದು ಇದೇ ಗಣೇಶ ರಂಗಮಂದಿರದ ಕಮಿಟಿಯಿಂದ, ಇದೇ ಒಕ್ಕಲಿಗರ ಸಂಘದಿಂದ. ಬಡವರು ಎಲ್ಲಿ ಕೆಲಸ ಮಾಡುತ್ತಾರೆ, ಅವರಿಗೆ ಏನು ಮಾಡಬೇಕು ಎಂಬ ಮಾನವೀಯತೆ ನಮಗೂ ಇದೆ. ಈ ಎಲ್ಲ ಮೂಲಸೌಕರ್ಯಗಳನ್ನು ನಾವು ಮಾಡುತ್ತಿರುವುದು ಜನರಿಗಾಗಿ. ನೀವು ಯಾವ ಉದ್ಯೋಗದಲ್ಲಿದ್ದೀರಿ, ಕೈಗಾರಿಕೆಗಳನ್ನು ಯಾವ ಹಾದಿಗೆ ತಂದಿದ್ದೀರಿ, ರೈತರಿಗೆ ಎಂದಾದರೂ ನೇರವಾಗಿ ಚೆಕ್ ನೀಡಿದ್ದೀರಾ ಎಂದು ಪ್ರಶ್ನಿಸಿದರು. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಭಾಗದ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗುತ್ತವೆ. ನಮ್ಮ ಜನ ಕೆಲಸ ಹುಡುಕಿಕೊಂಡು ಬೇರೆ ಊರುಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ಸ್ವಂತ ಊರಿನಲ್ಲೇ ಉದ್ಯೋಗ ಸಿಗುವಂತೆ ಮಾಡುವುದು ನಮ್ಮ ಗುರಿ. ಇದಕ್ಕಾಗಿ ನಾವು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ ಎಂದರು. ಕ್ಷೇತ್ರ ಮತ್ತು ಇಲಾಖೆ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆಯಾಗಿದ್ದು, ಭ್ರಷ್ಟಾಚಾರದ ಮೂಲಕ ಹಣ ವಸೂಲಿ ಮಾಡುವ ಯಾವುದೇ ಹಪಹಪಿ ನನಗಿಲ್ಲ. ನೀವು ಈ ಹಿಂದೆ ಉಪಸಭಾಪತಿಯಾಗಿದ್ದಾಗ ಯಾರನ್ನೋ ಮಧ್ಯವರ್ತಿಗಳನ್ನಾಗಿ ಇಟ್ಟುಕೊಂಡು ಮನೆಯ ಸುತ್ತಮುತ್ತಲೂ ಜನರನ್ನ ಸೇರಿಸಿ ಅವರ ಮೇಲೆ ಒತ್ತಡ ಹೇರಿ ಹಣ ವಸೂಲಿ ಮಾಡಿದ್ದೀರಲ್ಲ, ಅದೇ ರೀತಿ ಎಲ್ಲರೂ ಮಾಡುತ್ತಾರೆ ಎಂದುಕೊಂಡಿದ್ದೀರಾ? ಎಲ್ಲರೂ ನಿಮ್ಮಂತೆಯೇ ಇರಲು ಸಾಧ್ಯವಿಲ್ಲ. ನೀವು ಮೂಲತಃ ಒಬ್ಬ ವ್ಯಾಪಾರಸ್ಥರು. ವ್ಯಾಪಾರ ಮತ್ತು ಲಾಭದ ಉದ್ದೇಶಕ್ಕಾಗಿಯೇ ನೀವು ಇಂದು ಚಿಂತಾಮಣಿಗೆ ಬಂದಿದ್ದೀರಿ. ಆದರೆ ನಾವು ವಿದ್ಯಾವಂತರಾಗಿ ಸ್ವಂತ ಕಾಲಿನ ಮೇಲೆ ನಿಂತು ಉದ್ಯೋಗ ಮಾಡಿದವರು. ನಾನು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ಹಿಡಿದು ಪ್ರೊಫೆಸರ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವನು. ನಮಗೆ ಗೌರವಯುತವಾಗಿ ಬದುಕುವ ದಾರಿ ತಿಳಿದಿದೆ ಎಂದು ಕಿಡಿಕಾರಿದ್ರು.
ನಾವು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಆರಂಭಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ. ಉತ್ತಮ ವಿನ್ಯಾಸ ರೂಪಿಸಲು ಅಧಿಕಾರಿಗಳು ನನಗೆ ಜವಾಬ್ದಾರಿ ನೀಡಿದ್ದಾರೆ. ಇದೆಲ್ಲವನ್ನ ನಾನು ಕ್ಷೇತ್ರದ ಜನರ ಒಳಿತಿಗಾಗಿ ಮಾಡುತ್ತಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕಲ್ಲ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ನನ್ನ ಇಲಾಖೆಯಲ್ಲಿನ ಹೇಗೆ ಉತ್ತಮ ಕೆಲಸ ಮಾಡಬೇಕು ಎಂಬುದಷ್ಟೇ ನನ್ನ ಸದಾಕಾಲದ ಚಿಂತನೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ರೈಲ್ವೆ ಹಳಿಗೆ ಸಿಲುಕಿ ಅಪರಿಚಿತ ಯುವಕ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ತಮ್ಮನಾಯಕನಹಳ್ಳಿ ಗೇಟ್ ಸಮೀಪದ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಯುವಕನ ಶವ ಪತ್ತೆಯಾಗಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ. ಹೀಗೆ ರೈಲ್ವೆ ಹಳಿಗೆ ಸಿಲುಕಿ ಯುವಕನ ತಲೆ ಸಂಪೂರ್ಣವಾಗಿ ಜಜ್ಜಿ ಹೋಗಿರುವ ದೃಶ್ಯಗಳು ಕಂಡುಬಂದಿದ್ದು, ಸ್ಥಳೀಯರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗೇಟ್ ಸಮೀಪದ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಅಪರಿಚಿತ ಯುವಕನೊಬ್ಬ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ರೈಲ್ವೆ ಹಳಿಯ ಮೇಲೆಯೇ ಮೃತದೇಹ ಪತ್ತೆಯಾಗಿದೆ. ಸ್ಥಳೀಯರು ಮೃತದೇಹವನ್ನ ಗಮನಿಸಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿದ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಹೆಂಗ್ ಗೊತ್ತಾಯ್ತಿದ್ದು ಏನಾಗಿದೆ ಅಂತ? ನಾವು ತೋಟದಲ್ಲಿದ್ವಿ, ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರಿ ಹತ್ರ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದ್ವಿ. ಬರೋಷ್ಟೊತ್ತಿಗೆ ಇಲ್ಲಿ ಬಾಡಿ ಬಿದ್ದಿದ್ದು ನೋಡಿದ್ವಿ ಅಷ್ಟೇ. ಈಗ ನಮ್ಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮಗೇನು ವಿಷಯ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ವಿ, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತೇಳಿ ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನು ಮೆದುಳು ಈಚೆ ಬಿದ್ದೋಗಿದೆ, ಬಾಡಿ ಪಕ್ಕದಲ್ಲಿ ಬಿದ್ದಿದೆ. ಎಷ್ಟು ಅಂದಾಜು ವಯಸ್ಸು? ಒಂದು 30-35 ವರ್ಷ ಒಳಗಡೆ. ಏನೋ ಯಾರೋ ಗೊತ್ತಿಲ್ಲ ನಮ್ಗೆ, ಡೀಟೇಲ್ ಏನೂ ಗೊತ್ತಿಲ್ಲ. ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಸಾವಿರಾರು ಜನ ಕಾರ್ಮಿಕರು ಬರ್ತಾರೆ ಆದರೆ ಯಾರೋ ಏನೋ ಗೊತ್ತಿಲ್ಲ, ನಮ್ಗೇನು ಆ ವಿಷಯ ಗೊತ್ತಿಲ್ಲ. ಅಲ್ಲ, ಈ ರೀತಿ ಓಡಾಡ್ತಾ ಇದ್ರಿ ಆದ್ರೆ ಭಯ ಆಗುತ್ತಲ್ಲ? ಆಗ್ತೈತೆ, ಎಲ್ಲರಿಗೂ ಆಗ್ತೈತೆ. ಏನು 10:30 ಆಗಿದೆ ಅಂತ ಹೇಳಿದ್ರು, ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ. ಮಹೇಶ್ ಅಂತ, ನಮ್ಮ ಜಾತ್ವಾರ. ನಮ್ಮ ಮಾವವ್ರು ಫೋನ್ ಮಾಡಿದ್ರು, ಈಗ ಹಿಂಗೆ ಗಾರ್ಮೆಂಟ್ಸ್ ಹಿಂದ್ಗಡೆ ಯಾರೋ ರೈಲಿಗೆ ಸಿಕ್ಕಿದ್ದಾರೆ ನೋಡಿ, ಯಾರು ನಮ್ಮ ಲೋಕಲ್ಲೋ ಯಾರು ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ. ಮೋಸ್ಟ್ಲಿ ರೈಲು ಅಡ್ಬೇಕು ಸಿಕ್ಕಿದ್ದಾರೆ ಅನಿಸ್ತೈತೆ. ಮೋಸ್ಟ್ಲಿ 11 ಗಂಟೆಗೆ ರೈಲು ಹೋಗುತ್ತೆ ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ, ಆ ಟೈಮಲ್ಲಿ ಆಗಿರ್ಬೋದು. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅರ್ಧ ತಲೆ ಇದಾಗಿದೆಯಲ್ವ, ಗೊತ್ತಾಗ್ತಾ ಇಲ್ಲ. ಭಯಂಕರವಾಗಿದೆ, ತಲೆ ಎಲ್ಲ ಹೋಗಿದೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮೊಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಂದ ಏನೋ ಬಾಡಿಯಲ್ಲಿ ಏನೋ ಚಿಕ್ಕಿದ್ರೆ ಪ್ಯಾಂಟಲ್ಲಿ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಇಲ್ಲ ಸರ್, ಗೊತ್ತಾಗಲ್ಲ. ಜಾಸ್ತಿ ಜನ ಬರ್ತಾರೆ, ನಮಗೂ ಗೊತ್ತಾಗಲ್ಲ. ನಾವೇನು ನಮ್ಮ ಲೋಕಲ್ ಅಂತೇಳಿ ನೋಡಕ್ಕೆ ಬಂದ್ವಿ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆಯೇ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ಥಳಕ್ಕೆ ದೌಡಾಯಿಸಿ ಕುತೂಹಲದಿಂದ ನೋಡುತ್ತಿದ್ರು. ಮೃತ ಯುವಕ ಯಾರು, ಯಾವ ಊರಿನವರು ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸ್ ತನಿಖೆಯ ಬಳಿಕ ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ನೇಹಿತರೊಂದಿಗೆ ಮದ್ಯಪಾನ ಪಾರ್ಟಿಯನ್ನ ಮುಗಿಸಿ ಕೆರೆಯಲ್ಲಿ ಈಜಲು ಇಳಿದ ಯುವಕ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಮದ್ಯದ ಅಮಲಿನಲ್ಲಿ ಕೆರೆಯ ಮಧ್ಯದಲ್ಲಿರುವ ಕಲ್ಲಿನವರೆಗೆ ಈಜಿಕೊಂಡು ಹೋಗಿ ಬರುತ್ತೇನೆ ಎಂದು ಸ್ನೇಹಿತರಿಗೆ ಚಾಲೆಂಜ್ ಹಾಕಿದ್ದ ಯುವಕ ನೀರಿನಲ್ಲಿ ಮುಳುಗಿ ಜೀವ ಕಳೆದುಕೊಂಡಿದ್ದಾನೆ. ಈ ಕುರಿತು ಒಂದು ವರದಿ. ಹೀಗೆ ಕೆರೆಯ ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ಸಾರ್ವಜನಿಕರು, ಮತ್ತೊಂದೆಡೆ ಯುವಕನ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸುತ್ತಿರುವ ಅಗ್ನಿಶಾಮಕ ದಳ ಸಿಬ್ಬಂದಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಧಾಮ ಕೆರೆಯಲ್ಲಿ. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ನಿವಾಸಿ ನರಸಿಂಹ ಅಲಿಯಾಸ್ ಮೈಕಲ್ ಬೆಳಿಗ್ಗೆ ತನ್ನ ಸ್ನೇಹಿತರಾದ ಪ್ರಭು ಹಾಗೂ ಶ್ರೀನಿವಾಸ್ ಜೊತೆ ಕಂದವಾರ ಕೆರೆಯಂಗಳದಲ್ಲಿರುವ ನೇರಳೆ ಮರಗಳಿಂದ ಹಣ್ಣುಗಳನ್ನು ಕಿತ್ತು ನಗರದಲ್ಲಿ ಮಾರಾಟ ಮಾಡಿದ್ದಾರೆ. ಆದ್ದರಿಂದ
ಬಂದ ಹಣದಲ್ಲಿ ಮೂವರು ಸೇರಿ ಮದ್ಯಪಾನ ಪಾರ್ಟಿ ಮಾಡಿದ್ದಾರೆ. ಬಳಿಕ ರಂಗಧಾಮ ಕೆರೆಗೆ ಮೀನು ಹಾಗೂ ಏಡಿ ಹಿಡಿಯಲು ಬಂದಿದ್ದಾರೆ. ಪ್ರಭು ಮತ್ತು ಶ್ರೀನಿವಾಸ್ ಮೀನು ಹಿಡಿಯಲು ಗಾಳ ಬಿಟ್ಟಿದ್ದ ವೇಳೆ ಕೆರೆಯ ಕಟ್ಟೆಯ ಮೇಲೆ ಮಲಗಿದ್ದ ಮೈಕಲ್ ಏಕಾಏಕಿ ಎದ್ದು ನೀರಿಗೆ ಇಳಿದು ಈಜಲು ಆರಂಭಿಸಿದ್ದಾನೆ. ನಂತರ ಕೆರೆಯ ಮಧ್ಯದಲ್ಲಿರುವ ಕಲ್ಲಿನವರೆಗೆ ಹೋಗಿ ಬರುತ್ತೇನೆ ಎಂದು ಚಾಲೆಂಜ್ ಹಾಕಿ ಈಜಿಕೊಂಡು ಹೋಗಿದ್ದಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ನೀರಿನಲ್ಲಿ ಮುಳುಗಿ ಕಾಣೆಯಾಗಿದ್ದಾನೆ. ನನ್ನ ಹೆಸರು ಪ್ರಭು ಅಂತ. ನಾವು ನಮ್ಮ ಜೊತೆಗಿದ್ರು ಬಂದಿದ್ವು ಮೀನು ಹಿಡಿಯೋಕ್ಕಂತ ಬಂದ್ವಿ. ಫಸ್ಟ್ ಇಲ್ಲಿ ಹೆಂಗೆ ಬಂದಿದ್ದು ಅಂದರೆ ಇಲ್ಲಿಗೆ ಫಸ್ಟು ಕೆರೆ, ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಐತೆ. ಕೆರೆ ಪಕ್ಕದಲ್ಲಿ ನೇಡೆ ಹಣ್ಣು ಮರಗಳೈತೆ. ನೇಡೆ ಹಣ್ಣು ಕಿತ್ತೋಗಿ ಹೋಗಿದ್ವಿ. 5 ಜನ ಹೋಗಿದ್ವಿ ಕಿತ್ತಕ್ಕೆ. 5 ಜನ ಕಿತ್ಕೊಂಡ್ವಿ. ಒಂದು ಕ್ರೇಟ್ ಎತ್ಕೊಂಡು ಹೋಗಿದ್ವಿ. ಕ್ರೇಟ್ ಒಳಗಡೆ ಕಿತ್ಕೊಂಡು ಮಾರಾಕ್ಬಿಟ್ಟು ಅದ್ರ ಬಂದಿರೋ ದುಡ್ಡು ಎತ್ಕೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಸೇರಿಬಿಟ್ಟು ಒಂದು ಎಣ್ಣೆ ಹಾಕ್ದ್ವಿ. ಒಂದು ಸಿಟ್ಟಿಂಗ್ ಹಾಕ್ಕೊಂಡು ಇಲ್ಲಿಗೆ ಮತ್ತೆ ಅವರು ಇಬ್ಬರು ಹಂಗೆ ಹೊರಟೋಗಿದ್ರು. ನಮಗೇನೋ ಕೆಲಸ ಐತೆ ಅಂತ ನೀರ್ಕೊಂಡು ಮೀನು ಹಿಡ್ಕೊ ಹೋಗೋಣ ಅಂತ ಹೇಳಿದ್ನು. ಸರಿ ಆಯಿತು ಯಾವಾಗ ನಡೆಯೋಣ ಅಂತ ಹೇಳಿದ್ವಿ. 3 ಬಂದ್ವಿ. ಅಲ್ಲಿಗೆ ಹೋಗಿ ಮಲ್ಕೊಂಡು ನಾವು ಹಿಡಿತಾ ಅಂತೀವಿ. ಬರೋವಾಗ ಕೋಡ್ದು ವೇಸ್ಟ್ ಆಗುತ್ತಲ್ಲ, ಚಿಕನ್ದು ವೇಸ್ಟು ತಗೊಂಡು ಅದನ್ನ ಅಲ್ಲಿ ಮಿಡಿಯಿಂದ ಹಿಡಿತಾ ಇದ್ದ. ಇದನ್ನು ನಾನು ಇದ್ ಕಡೆ ಏಳಕ್ಕೆ ಹಿಡಿತಾ ಇದ್ದ. ಅಲ್ಲಿ ಮಲ್ಕೊಂಡಿದ್ನು. ಹತ್ತು ಕಡೆ 3 ಎಣ್ಣೆ ಮೈಕಲ್ ಅಂತ ಎಣ್ಣೆ ಹತ್ತು ಕಡೆ ಇನ್ನು 3 ಜನ ಎಣ್ಣೆ ಹಾಕ್ತಾಯಿದ್ರು. 10 ಕಡೆ ಮಕ್ಕಳೆಲ್ಲ ಮೀನು ಹಿಡಿತಾಯಿದ್ರು. ಚಿಕ್ಕ ಮಕ್ಕಳೆಲ್ಲ ಹಿಡಿತಾಯಿದ್ರು. ಆಮೇಲೆ ಅದು ಮಲ್ಕೊಂಡಿದ್ನ ಹತ್ರ ಹೋಗಿ ಎಣ್ಣೆ ಹಾಕ್ತಾಯಿದ್ರಲ್ಲ, ಅವ್ರ ಕಡೆ ಹೋಗ್ಬಿಟ್ಟು ಸೆಡ್ಸನ್ನು ಇಸ್ಕೊಂಡ, ನೀರು ಕೇಳ್ದ, ಕುಡ್ದ, ಮತ್ತೆ ಬಂದ. ಶರ್ಟು ಪ್ಯಾಂಟ್ ಬಿಚ್ಚಿದ್ರು. ಚಪ್ಪಲಿ ಎಲ್ಲ ಐತೆ ನೋಡಿ, ಬಟ್ಟೆ ಎಲ್ಲ ಅಲ್ಲಿ ಬಿಚ್ಚಿಬಿಟ್ಟು ಇಲ್ಲಿಗೆ ಬಂದ. ಏನು ಬಿಚ್ಚಿರೋದು, ಈಜೋಡಕ್ಕೆ ಬರಲ್ಲ, ಎದ್ದೇಳು ಏನಕ್ಕೆ ಹೋಗ್ತೀಯಾ, ಕುಡ್ತೀಯ ಬಾ ಮೇಲೆಗಂದ್ರೆ ಮತ್ತೆ ಇಲ್ಲೆಲ್ಲ ಬಿಡು ಅಂತ ಹೇಳಿದ್ನು. ಹಂಗೆ ಇದ್ದೆ. ಸರಿ ಬಿಡು ಇರಲ್ಲ ಅಂತ ಹೇಳ್ದಾನಂತ ನಾನು ಇದ್ ಕಡೆ ನೋಡ್ಕೊತಾ ಇದ್ದೆ. ಹತ್ತು ಕಡೆ ಮೀನು ಇರ್ತಾಯಿದ್ದ. ಅವ್ರಲ್ಲಿ ಎಣ್ಣೆ ಹಾಕ್ತಾಯಿದ್ರು. ಆಮೇಲೆ ದುಮ್ಸ್ಬಿಡ್ತು. ನಾನು ಅಲ್ಲಿಗೋದು ಈಜಾಡ್ಕೊಂಡು ಅಲ್ಲಿಗೆ ಬಂದ. ಅಲ್ಲಿ ತೋರಿಸಿ ಹಿಂಗೆ ಅಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲೇ ಇರೋ ಏನು ದಿಗಿಂದ ಅಂತ ಹೇಳ್ದೆ. ನಾನು ಏನಕ್ಕೆ ಇಲ್ದಿರೋದು ಅಂತ ಹೇಳ್ದೆ. ಅದನ್ನ ಕನ್ನಡ ಬರಲ್ಲ. ಏನಕ್ಕೆ ಹೇಳ್ದೆ. ಆಮೇಲೆ ಅಂದ್ಕೊಂಡು ಹೋಗಲ್ಲ ಬಿಡು ಹಿಂಗೆ ಬಂದುಬಿಡ್ತೀನಿ ಅಂತ ಹೇಳ್ದೆ. ಇದ್ದಕ್ಕಿದ್ದಾಗೆ ಅದನ್ನು ತರಲೇ ಜಾಸ್ತಿ. ಅದನ್ನು ತಮಾಷೆ ರೆಕ್ಸೋದು. ತಮಾಷೆಗೇನೆ ರೆಕ್ಸ್ತಾವನೆ ಬರ್ತಾನೆ ಬಿಡು ಅಂದ್ಕೊಂಡೆ. ಅದನ್ನ ತಾದ ನಮ್ಮ ಮಗ ಥರ ಇದೆಯಾ, ಹೇಳಿದ ಮಾತು ಕೇಳ ಪಾಪ ಇದ್ದು ಅಂತ ಹೇಳ್ತಾ ಇದ್ನು. ಅದನ್ನ ಮಾತು ಕೇಳಿಲ್ಲ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ, ಅದ್ರ ಮೇಲೆ ಹೋಗ್ತೀನಿ, ನಂಗೆ ಗೊತ್ತಿಲ್ಲ ಅನ್ಕೊಂಡಿರೋ ಅಂತ ಹೋಗ್ದವನು. ನಾನು ಏನು ಅನ್ಕೊಂಡೆ ಅಂತ ಹತ್ತಿರ ಮುಂದೆ ಹೊರಟ್ರೆ ಇನ್ನೇನು ಹತ್ತು ಬಿಡ್ತಾನೆ ಬಿಡು, ಇನ್ನೇನು ಬರ್ತಾನೆ, ಹಂಗೆ ಬರ್ಬೋದು, ಕಡಿಮೆ ಐತಲ್ಲ ಅಂತ ಅಂದ್ಕೊಂಡೆ. ಹೋಗ್ದವನು ಅಲ್ಲೇ ಸ್ವಲ್ಪ ಅನಿಸುತ್ತೆ ಅದನಿಗೆ, ಇಷ್ಟೇ ಡಿಫ್ರೆನ್ಸು ಹಿಂಗಂದ್ರೆ ಅನಿಸುತ್ತೆ. ಅಲ್ಲೇ ಮುನ್ಕೊಂಡು ಆಮೇಲೆ ಕೂತಾಗ್ದೆ, ಕಿಚ್ಕೊಂಡೆ. ಮಮ್ಮ ಹೊಲ್ಟೋಗ್ತಾ ಇದ್ದಾನೆ, ಬರ್ತಾನೆ ಇಲ್ಲ ಅಂತ. ಆಮೇಲೆ ಇತ್ತು ತಕ್ಕೊಂಡು ಡೈ ಹಾಕ್ಬಿಟ್ಟು ಅಲ್ಲಿಗೆ ಹುಡ್ಕೋಗಿದ ತಕ್ಷಣ ಅಲ್ಲಿ ಸಿಗಲಿಲ್ಲ. ಗುಣಿ ಜಾಸ್ತಿ ಐತೆ, ಅಲ್ಲೇ ಹೊರಟೋಗವನೆ. ಮದ್ಯದ ಅಮಲಿನಲ್ಲಿದ್ದ ನರಸಿಂಹ ಅಲಿಯಾಸ್ ಮೈಕಲ್ಗೆ ಸ್ನೇಹಿತರು ನೀರಿಗೆ ಇಳಿಯಬೇಡ ಎಂದು ಹಲವು ಬಾರಿ ಎಚ್ಚರಿಕೆ ನೀಡಿದ್ರೂ ಆತ ಕೇಳದೆ ನೀರಲ್ಲಿ ಸಾಹಸ ಮಾಡಲು ಹೋಗಿದ್ದಾನೆ ಎನ್ನಲಾಗಿದೆ. ಮೈಕಲ್ ಮುಳುಗುತ್ತಿರುವುದನ್ನು ಗಮನಿಸಿದ ಸ್ನೇಹಿತರು ರಕ್ಷಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ ದೇಹಕ್ಕಾಗಿ ಶೋಧ ಕಾರ್ಯ ಕೈಗೊಂಡಿದ್ದಾರೆ. ಅವರು ದೊಡ್ಡವರೆಲ್ಲ ಅಲ್ಲಿದ್ರು. ಇಳಿಬೇಡ್ರಪ್ಪ, ಏನಕ್ಕೆ ಇಳಿತೀರಾ ಅಂತ ಆತನ ಹೇಳ್ತಾ ಇದ್ದ. ನೀರಲ್ಲಿ ಇಳಿಬೇಡ್ರೆ ಅಂತ ಆತನ ಹೇಳ್ತಾ ಇದ್ದ. ಯಾರ ಮಾತು ಕೇಳ್ತಾ ಇಲ್ಲ ಅವನು. ಅಷ್ಟೊಂದು ಡ್ರಿಂಕ್ಸ್ ಮಾಡವನು. ಏನೋ ಮಲಗಿರೋವನು, ಅವನಷ್ಟು ಅವನೇ ಬಟ್ಟೆ ಬಿಚ್ಚಿ ಹೋಗಿರೋದು. ಏನೋ ಗೊತ್ತಿಲ್ಲ. ಅದು ಬೆಟ್ಟದ ಮೇಲೆ ಗುಂಡೆ ಮೇಲೆ ಹೋಗ್ಬೇಕಂತ ಹೋಗಿರೋನು. ನೀವು ಟ್ರೈ ಮಾಡಿದ್ರೆ ನಾವು ಹೋಗಿದ್ವಿ. 4 ಗಂಟೆ ಹೋಗ್ಬಿಟ್ಟು ನಾನು ಬಂದೆ. ಎಷ್ಟು ಹುಡುಕಿದ್ರಿ? ಜಾಸ್ತಿ ಹೋಗ್ತೀವಿ, ಒಂದು ಹಾಫ್ ಆನ್ ಅವರ್. ಹಳ್ಳ ಜಾಸ್ತಿ ಐತೆ. ಏನಕ್ಕೆ ಬಂದಿದ್ದು ನೀವೆಲ್ಲ ಈ ಕಡೆ? ಮೀನು ಹಿಡಿಯೋಕೆ ಅಷ್ಟೇ. ಕುಡಿದು ಜಾಸ್ತಿ ಆಗಿತ್ತು ಅವ್ರಿಗೆ. ಮಲಗಿರೋವನು ಅವನಷ್ಟು ಅವನೇ ಹೋಗಿರೋರು. ಇನ್ನೇನು ಯಾರು ಬಲವಂತೆ ಮಾಡಿ ಅವನೇನು ನಿಲ್ಲಿಸಿಲ್ಲ. ಒಟ್ಟಾರೆ ಮದ್ಯದ ಅಮಲಿನಲ್ಲಿ ಸ್ನೇಹಿತರೊಂದಿಗೆ ಮೀನು ಹಿಡಿಯಲು ಬಂದಿದ್ದ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ನಿರ್ಲಕ್ಷ್ಯ ಹಾಗೂ ಮದ್ಯದ ಅಮಲು ಅಮೂಲ್ಯ ಜೀವವನ್ನ ಬಲಿ ಪಡೆದಂತಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ.
ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, to grow and to shine. For more details, contact Divyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ.
ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. HAL ಬಳಿ ಇನ್ನು 300 ಎಕರೆ ಭೂಮಿ ತೆಗೆದುಕೊಳ್ಳುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿರುವುದಕ್ಕೆ ಗುಬ್ಬಿ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿ ಶಾಸಕ ಶ್ರೀನಿವಾಸ್ಗೆ ಮೊರೆ ಇಟ್ಟಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿರುವ ಶಾಸಕ ಶ್ರೀನಿವಾಸ್ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ನಂತರ ಕ್ರಮ ಜರುಗಿಸುವ ಭರವಸೆಯನ್ನು ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ಕೋಡಿನಾಗೇನಹಳ್ಳಿ, ಸಾತೇನಹಳ್ಳಿ, ಚೇಳೂರು APMC, ನಂದಿಹಳ್ಳಿ ಗೇಟ್ನಲ್ಲಿ ರಸ್ತೆ ಕಾಮಗಾರಿ, ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಶಾಸಕ ಶ್ರೀನಿವಾಸ್, JDS ಮುಖಂಡ BS ನಾಗರಾಜು ನನ್ನ ಮಗ ದುಷ್ಯಂತ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ನನ್ನ 30 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಕೆಳಮಟ್ಟದ ರಾಜಕೀಯ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ನನ್ನ ಮಗನನ್ನೇ ಸಿಲುಕಿಸುವ ಉದ್ದೇಶದಿಂದ ಅವರ PA, ಚಾಲಕ ಹಾಗೂ ಇವರು ಸೇರಿ ಮಾಡಿರುವ ಕುತಂತ್ರ ಇದಾಗಿದೆ. ಈ ಹನಿ ಟ್ರ್ಯಾಪ್ ಎನ್ನುವ ಮಾತು ಕೇಳಿದ್ರೆ ಅಸಹ್ಯವಾಗುತ್ತದೆ ಎಂದರು. ಅವ್ರು ಆಗ್ತಾರೋ ಆಗಲ್ವೋ ಯಾರಿಗೆ ಗೊತ್ತು. ನಾನೇನಾದ್ರು ಕೂತ್ಕೊಂಡು ಮಾತಾಡ್ತೀನಿ. ಅಲ್ಲಿ ಇಲ್ಲಿರೋರು 224 ಜನರಿಗೆ ಇಬ್ಬರಿಗೆ ಮಾತ್ರ ಗೊತ್ತಿರ್ತಕ್ಕಂಥ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರಿಬ್ಬರೇ ಕೂತ್ಕೊಂಡು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. ಏನಾರ ಬಾಯಿ ಬಿಟ್ಟು ಹೇಳ್ಬೇಕು ಅಂದ್ರೆ ಇಲ್ಲ ಮುಖ್ಯಮಂತ್ರಿಗಳು ಹೇಳ್ಬೇಕು, ಇಲ್ಲ ಉಪಮುಖ್ಯಮಂತ್ರಿಗಳು ಹೇಳ್ಬೇಕು, ಇಲ್ಲ ಹೈಕಮಾಂಡ್ ಹೇಳ್ಬೇಕು. ನಾನಿಲ್ಲಿ ಏನಾರ ಹೇಳ್ಬಿಟ್ರೆ ನಾನೊಬ್ಬ ದಾಸಯ್ಯ ಆಗ್ತೀನಿ ಅಷ್ಟೇ, ಗಂಟೆ ಬಡಿಸೋ ದಾಸಯ್ಯ. ಅಷ್ಟು ಬಿಟ್ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗ್ತದೆ ಹೇಳಿ? ನನಗೇನು ಗೊತ್ತೈತೆ? ನಾವೊಬ್ಬ CM ಚೇಂಜ್ ಮಾಡೋಕ್ಕೆ ನನಗೆ ಯೋಗ್ಯತೆ ಐತಾ, ಇಲ್ಲೊಬ್ಬ CM ಮಾಡೋಕ್ಕೆ ಯೋಗ್ಯತೆ ಐತಾ? ನೀವು ಪೇಪರ್ ಬರಿತೀರಾ ಅಂತ ಒಂದು ಏನಾರು ಹೇಳ್ಬೇಕು ನಾನು ಅಷ್ಟೇ. ಅದ್ರ ಬಿಟ್ಬಿಟ್ರೆ ಎಲ್ಲ ಶಾಸಕರು ಮಾತಾಡ್ತಾವ್ರಲ್ಲ, ಬಾಯಿ ಚಟಿಕೆ ಮಾತಾಡ್ತಾ ಇರೋದು. CM ಬಗ್ಗೆ, CM ಚೇಂಜ್ ಆಗೋದ್ರ ಬಗ್ಗೆ, ಇಲ್ಲ CM ಆಗ್ತಾರೋ, ಇವರೇ ಮುಂದುವರಿತಾರೋ, ಮಂಡಲ ಎಕ್ಸ್ಟೆಂಡ್ ಮಾಡ್ತಾರೋ, ಇವೆಲ್ಲವೂ ಹೈಕಮಾಂಡಿಗೆ ಮಾತ್ರ ಗೊತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಗೊತ್ತು. ಎಲ್ಲರ ಆ ಥರ ಪರಿಸ್ಥಿತಿ ನಮಗೆ ನೀಚ ಕೆಲಸಕ್ಕೆ ಯಾವತ್ತೂ ಕೂಡ ನಾನು ಕೈ ಹಾಕಲ್ಲ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ನಾನು ಯಾವನು ಎದುರುಗಡೆ ನಿಂತಿರ್ತಾನೆ ಕ್ಯಾಂಡಿಡೇಟು ಅಂತ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಇನ್ನೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಹರಣ ಮಾಡೋಕ್ಕೂ ಕೂಡ ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾಗಿ ಯಾರ ಬಗ್ಗೆಯೂ ಕೂಡ ಇದುವರೆಗೂ ಮಾತಾಡಿಲ್ಲ. ಅದು ಯಾಕೆ ಮಾತಾಡಿದೆ ಏನೋ ಗೊತ್ತಿಲ್ಲ, ಚಿಲ್ಲರೆ ಥರ ಮಾತಾಡಿರೋರು, ಇದೊಂಥರ ಚಿಲ್ಲರೆ ವಿಚಾರ. ಆಯಿತು, ನಾನು ನನ್ನ ಮಗನ ಕೇಳಿದೆ ಏನಪ್ಪ ಇದು, ಅವನು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ದ. ಯಾರೋ ಅವ್ನು ಡ್ರೈವರ್ ಏನೋ ಬಂದಿದ್ದ, ನನಗೆ ಇದು MP ಎಲೆಕ್ಷನ್ ಮುಗಿ ಹೊತ್ತಿಗೆ ಅವ್ನು ಯಾವುದಾದ್ರು ಲವ್ ಮಾಡಿದ್ದಂತೆ, MP ಎಲೆಕ್ಷನ್ ಮುಗಿ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದಂತೆ, ಅವ್ನು ಕೊಡಲಿಲ್ಲ. ನನಗೆ ಕೊಡೋಣ, ನನಗೆ 4 ಲಕ್ಷ ಕೊಡೋಣ, ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಫೋನ್ ಹಾಕಿವ್ರಿ. ನನ್ನ ಮಗ ಡೆಲ್ಲಿಲಿದ್ದೆ, ಇದು ಬಾಂಬೆಲಿದ್ದ. ನಾನು ಬಾಂಬೆಯಿಂದ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳೇವ್ರಿ. ನೀವು ಅದು ಆ ವಿಡಿಯೋ ನೀವು ಗಮನಿಸ್ಬೇಕು. ಯಾರೋ ಪಿಸ್ಮಾತಾಗಿ ಹೇಳ್ತಾನೆ, ಇನ್ನೇನು ಬೇಕು ಕೇಳು, ಇನ್ನೇನು ಬೇಕು ಕೇಳು ಅಂತ. ಹಂಗಂದ್ರೆ ಇವರ ಉದ್ದೇಶ ಏನಾಗೈತೆ? ಇವನೇ ಇವ್ನು ಡ್ರೈವರು, ಇವ್ನಿಗೆ PA ಕಳಿಸಿ ನನ್ನ ಮಗನ್ನ ಟ್ರಾಪ್ ಮಾಡೋಕ್ಕೆ ಟ್ರೈ ಮಾಡ್ಯವ್ರಿ ಅಂತ ಅನ್ಸಲ್ವಾ? ಅವನೇ ಮಾಡೋಕ್ಕೆ ಹೋಗಿ ನನ್ನ ಜೀವನದಲ್ಲಿ ಇಷ್ಟು ವರ್ಷ 30 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಅಧಿಕಾರದಲ್ಲೇ ಇದ್ದೀನಿ. ನಮ್ಮ ಅಪ್ಪನ ಜೊತೆಲಿ ಬಸವರಾಜ್ ಜೊತೆ 10 ವರ್ಷ ರಾಜಕಾರಣ ಮಾಡಿದ್ದೀನಿ. 40 ವರ್ಷ ನಾನು ರಾಜಕೀಯ ಜೀವನದಲ್ಲಿ ಒಬ್ಬನಿಗೆ ಇದುವರೆಗೂ ನಾನು ತೊಂದರೆ ಮಾಡಿರ್ತಕ್ಕಂಥದ್ದು ಇಲ್ಲ. ನಾನು ಅನ್ಕೊಂಡಿದ್ದೀನಿ, ಒಂದು ಸಣ್ಣ ಮಗುಗೂ ನಾನು ತೊಂದರೆ ಮಾಡಿಲ್ಲ, ನನಗೆ ಆಗದವ್ರಿಗೂ ನಾನು ತೊಂದರೆ ಮಾಡಿಲ್ಲ. ಯಾರನ್ನಾರ ಕೇಳಿ, ತಾಲೂಕು ನಿಮಗೂ ಎಲ್ಲ ಗೊತ್ತಿದೆಯಲ್ಲ, ಹೋಗಿ ಕೇಳಿ. ನನ್ನ ವಿರುದ್ಧ ಓಟ್ ಹಾಕಿರ್ತಕ್ಕಂಥವ್ರನ್ನೇ ಕೇಳಿ, ನಾನು ದಿಲೀಪನ್ನೇ ಹೋಗಿ ಕೇಳಿ, ಅವ್ರಿಗೇನಾರು ವೈಯಕ್ತಿಕವಾಗಿ ತೊಂದರೆ ಮಾಡಿದ್ರೆ ಅಂತ ಕೇಳಿ. ವನಗಿರಿಗೌಡ್ರಿಗೂ ನನಗೆ ತೊಂದರೆ ಮಾಡ್ಯವ್ರಿ ಅಂತ ಹೇಳೋರಿ. ವನಗಿರಿಗೌಡರು ತೊಂದರೆ ಮಾಡೋಕ್ಕೆ ನನಗೆ ಎಷ್ಟು ಅವಕಾಶಗಳವೆ? ಅವರು ಬಿಸ್ನೆಸ್ ಮಾಡ್ತಾರೆ, ಅವ್ರಿಗೇನಾದ್ರು ತೊಂದರೆ ಮಾಡಿದ್ದೀನ? ಲೋಕೇಶ್ಗೆ ತೊಂದರೆ ಮಾಡಿದ್ದೀನ? ಗಡ್ಸಮ್ಮನವ್ರಿಗೆ ತೊಂದರೆ ಮಾಡಿದ್ದೀನಿ? ಯಾರಿಗೆ ಅವ್ರು ಪಕ್ಕದಾಗಿದ್ದಾರೆ ಯಾರಿಗೆ ತೊಂದರೆ ಮಾಡಿದ್ದೀನಿ? ವೈಯಕ್ತಿಕವಾಗಿ ಯಾರಿಗಾನ ತೊಂದರೆ ಮಾಡಿರೋದು ಹೇಳಿ. ನಿಮ್ಮ ಮೇಲೆ ಆರೋಪ ಮಾಡಿ ಸುಮ್ಮನೆ ಇನ್ನೇನೈತೆ ನನ್ನ ಮೇಲೆ? ಇನ್ನೇನು ಮಾಡ್ಬೋದು? ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಅದು ಬಿಟ್ಟು ಸುಮ್ಮನೆ ವೈಯಕ್ತಿಕವಾಗಿ ತೇಜೋವಧೆ ಮಾಡೋಕ್ಕೆ ನನ್ನ ಒಂದು ವರ್ಚಸ್ಗೆ ಕೆಡ್ಸೋಕ್ಕೋಸ್ಕರ ಅವರೇ ಮಾಡಿರ್ತಕ್ಕಂಥ ಪಿತೂರಿ ಇದು. ಮುಂದಿನ ದಿನಗಳಲ್ಲಿ ಚರಂಡಿಗೂ ಹಣ ಹಾಕಲಾಗಿದೆ. ಅದೆಲ್ಲ ಆದ ನಂತರ ಪಟ್ಟಣದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೀರು ಹರಿಯುತ್ತದೆ. ಕೆಲಸ ಮಾಡುತ್ತಿರುವ ವೇಳೆ ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಲ್ಲುತ್ತಿರುವುದು ಸಾಮಾನ್ಯವಾಗಿದೆ ಎಂದರು.
ಇನ್ನು ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಆಯುಷ್ ಆಸ್ಪತ್ರೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತಿದ್ದು, ಇಲ್ಲಿಗೆ ಬೇಕಾದ ಎಲ್ಲ ಸೌಲಭ್ಯ ಮತ್ತು ವೈದ್ಯರನ್ನ ನೇಮಕ ಮಾಡಲಾಗುತ್ತದೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ಪಾತಕೂಟ ಗಂಗಮ್ಮ ದೇವಿ 5ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಶುಕ್ರವಾರ ವಿಜೃಂಭಣೆಯಿಂದ ನೆರವೇರಿತು. 5ನೇ ವರ್ಷದ ಕರಗ ಮಹೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಪಾತಕೂಟ ಗಂಗಮ್ಮ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆದವು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ಪಾತಕೋಟ ಗಂಗಮ್ಮ ದೇವಿ 5ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಶುಕ್ರವಾರ ವಿಜೃಂಭಣೆಯಿಂದ ನೆರವೇರಿತು. 5ನೇ ವರ್ಷದ ಕರಗ ಮಹೋತ್ಸವ ಪ್ರಯುಕ್ತ ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಪಾತಕೋಟ ಗಂಗಮ್ಮ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆದವು. ಗೂಳೂರು ಹೊರವಲಯದ ಪಾತಕೋಟ ಗಂಗಮ್ಮ ಹೂವಿನ ಕರಗ ಹೊತ್ತು ರಾತ್ರಿ 10ರ ಸುಮಾರಿಗೆ ಒಂದು ಕೈಯಲ್ಲಿ ಕತ್ತಿ ಮತ್ತೊಂದು ಕೈಯಲ್ಲಿ ಮಂತ್ರದಂಡ ಹಿಡಿದು ದೇವಾಲಯದ ಗರ್ಭಗುಡಿಯಿಂದ ಹೊರಕ್ಕೆ ಬರುತ್ತಿದ್ದಂತೆ ಕರಗವನ್ನ ವೀರಕುಮಾರರು ಗೋವಿಂದ ಗೋವಿಂದ ಎಂಬ ಘೋಷಣೆ ಕೂಗುತ್ತಾ ಸ್ವಾಗತಿಸಿ ತಮಟೆ ವಾದನ, ಮಂಗಳವಾದ್ಯಗಳು ಮೊಳಗಿದವು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಸಕಾಲದಲ್ಲಿ ಮಳೆ ಬೆಳೆಯಾಗಿ ರೈತರು ಹಾಗೂ ಜನಸಾಮಾನ್ಯರು ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಬೇಕು ಎಂದು ಪ್ರಾರ್ಥಿಸಿದರು. ಅದ್ದೂರಿ ಕರಗ ಮಹೋತ್ಸವ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಗ್ರಾಮದಲ್ಲಿ ನಡೆದ 3 ದಿನದ ಕರಗ ಮಹೋತ್ಸವ ಅಂಗವಾಗಿ ಇಡೀ ಊರು ಶೃಂಗಾರಗೊಂಡಿತ್ತು. ಗ್ರಾಮದಲ್ಲಿರುವ ಎಲ್ಲಾ ಬೀದಿಗಳು ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದ್ದವು. ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗೂಳೂರು ಗ್ರಾಮ ದೇವತೆ ಪಾತಕೋಟೆ ಗಂಗಮ್ಮ ದೇವಾಲಯದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ಎಸ್ ಅಗ್ರಹಾರದ ಪಿ ಶಿವರಾಜ್ ಅವರು ಈ ಬಾರಿ ಕರಗ ಹೊತ್ತ ತಮಟೆ ಹಾಗೂ ಮೇಳದವರ ವಾದ್ಯದ ಗತಿಗೆ ತಕ್ಕಂತೆ ಹಾಗೂ ವಾದ್ಯಗೋಷ್ಠಿ ಕನ್ನಡ, ತೆಲುಗು ಹಾಗೂ ತಮಿಳು ಭಕ್ತಿ ಹಾಡುಗಳಿಗೆ ನೃತ್ಯ ಪ್ರದರ್ಶನ ನೀಡಿದ್ರು. ಕರಗ ಸಾಗುವ ಹಾದಿಯುದ್ದಕ್ಕೂ ಸಾವಿರಾರು ಭಕ್ತರು ದೇವರಿಗೆ ಹಣ್ಣು, ಕಾಯಿ ಸಮರ್ಪಿಸಿದ್ರು. ಮಲ್ಲಿಗೆ, ಕನಕಾಂಬರ ಹೂಗಳಿಂದ ಆಕರ್ಷಕವಾಗಿ ಕಂಗೊಳಿಸುತ್ತಿದ್ದ ಕರಗ, ಸೂಸುತ್ತಿದ್ದ ಮಲ್ಲಿಗೆಯ ಪರಿಮಳ ಕರಗದ ಮೆರವಣಿಗೆಗೆ ಸಾಗಿದ ದಾರಿಯುದ್ದಕ್ಕೂ ಮನೆ ಮಾಡಿತ್ತು.
ಗ್ರಾಮಸ್ಥರ ವಿವಿಧ ವಾರ್ಡ್ಗಳಲ್ಲಿ ಕರಗದ ದಾರಿಗಳ ಸ್ವಾಗತಕ್ಕೆ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ಗೂಳೂರು ಗ್ರಾಮದ ಬಸ್ ನಿಲ್ದಾಣದ ಬಳಿ ನಿರ್ಮಿಸಿದ್ದ ವೇದಿಕೆಯಲ್ಲಿ ನಡೆದ ಕರಗದ ಪೂಜಾರಿ ನೃತ್ಯವನ್ನ ಅಪಾರ ಭಕ್ತರು ಕಣ್ತುಂಬಿಕೊಂಡರು. ಹಬ್ಬದ ಹಿನ್ನೆಲೆಯಲ್ಲಿ ಇಡೀ ಗೂಳೂರು ಗ್ರಾಮವನ್ನ ತಳಿರು ತೋರಣ ಹಾಗೂ ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ರಾತ್ರಿ ಹೊತ್ತು ಗ್ರಾಮವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಈ ವೈಭವವನ್ನು ಕಣ್ತುಂಬಿಸಿಕೊಳ್ಳಲು ಸುತ್ತಮುತ್ತಲ ಗ್ರಾಮಗಳು ನೂರಾರು ಭಕ್ತರು ಆಗಮಿಸಿದ್ರು. ಕರಗ ಮಹೋತ್ಸವದ ಅಂಗವಾಗಿ ಶಾಸಕರು ಹಾಗೂ ಮುಖ್ಯ ಅತಿಥಿಗಳನ್ನ ಪಾತಕೋಟೆ ಗಂಗಮ್ಮ ದೇವಿ ಕರಗ ಸಮಿತಿ ಸನ್ಮಾನ ಮಾಡಲಾಯಿತು. ಗಣೇಶ್ RCTV ನ್ಯೂಸ್ ಬಾಗೇಪಲ್ಲಿ. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ರಾಜವಂತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಗ್ರಾಮಸ್ಥರು ಶುಕ್ರವಾರ ಪಾವಗಡ ತುಮಕೂರು ರಸ್ತೆಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ರಾಜವಂತಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಗ್ರಾಮಸ್ಥರು ಶುಕ್ರವಾರ ಪಾವಗಡ ತುಮಕೂರು ರಸ್ತೆಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಸಮರ್ಪಕವಾಗಿ ನೀರು ಪೂರೈಕೆ ಆಗದ ಕಾರಣ ನೀರಿನ ಸಮಸ್ಯೆ ಉಂಟಾಗಿದೆ ಎಂದು ಎಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗದೇ ಇರುವುದರಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿರುವುದಾಗಿ ಪ್ರತಿಭಟನಾ ನಿರತರು ತಿಳಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಗ್ರಾಮದಲ್ಲಿ ಒಂದೇ ಬೋರ್ವೆಲ್ ಕಾರ್ಯನಿರ್ವಹಿಸುತ್ತಿದ್ದು ಸಮರ್ಪಕವಾಗಿ ನೀರು ಪೂರೈಕೆಯಾಗದ ಕಾರಣ ಜನರು ಮತ್ತು ಜಾನುವಾರುಗಳು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಪ್ರತಿಭಟನಾ ನಿರತ ಮಹಿಳೆಯರು ತಿಳಿಸಿದ್ದಾರೆ. ಪ್ರತಿಭಟನೆ ಮಾಡುತ್ತಿದ್ದಂತೆ 30 ನಿಮಿಷಕ್ಕೂ ಹೆಚ್ಚು ಸಮಯ ಸಂಚಾರ ಅಸ್ತವ್ಯಸ್ತವಾಯಿತು. ವಿಷಯ ತಿಳಿಯುತ್ತಿದ್ದಂತೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ್ ಸ್ಥಳಕ್ಕೆ ಭೇಟಿ ನೀಡಿ ಜನರ ನೀರಿನ ಸಮಸ್ಯೆ ಆಲಿಸಿ ತಕ್ಷಣ ನೀರಿನ ಟ್ಯಾಂಕರ್ಗಳ ಮೂಲಕ ತರಿಸುವ ಕೆಲಸ ಮಾಡಿದ್ದು, ಮಹಿಳೆಯರು ತಮಗೆ ನೀರನ್ನ ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡೋದು ಬೇಡ, ಮತ್ತೊಂದು ಬೋರ್ವೆಲ್ ಕೊರೆಸಿ ನೀರನ್ನ ನಲ್ಲಿಗಳ ಮೂಲಕ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸಿದರು. ಈ ಸಂಬಂಧ ಕಾರ್ಯನಿರ್ವಹಣಾಧಿಕಾರಿ ಮಧುಸೂದನ್ ಪ್ರತಿಕ್ರಿಯಿಸಿ, ಈಗಾಗಲೇ ಒಂದು ಬೋರ್ವೆಲ್ ಕಾರ್ಯನಿರ್ವಹಿಸುತ್ತಿದ್ದು ಬೋರ್ವೆಲ್ನ ನೀರಿನ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ನೀರಿನ ಸಮಸ್ಯೆ ಉಂಟಾಗಿದೆ ಎಂದರು. ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ 2-3 ದಿನಗಳ ಒಳಗಾಗಿ ಹೊಸ ಬೋರ್ವೆಲ್ ಕೊರೆಸುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ರು. ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೇಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 50 ಮಿಲಿಯನ್ ಸಸಿ ನೆಡುವ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಚಾಲನೆ. ಆರಂಭಿಕ ಹಂತವಾಗಿ ಚಿಕ್ಕಬಳ್ಳಾಪುರ ಮೊದಲ ಜಿಲ್ಲೆಯಾಗಿ ಆಯ್ಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಅಭಿಯಾನ ಎಂದ ನ್ಯಾಯಾಧೀಶರು. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಜಾಗದ ಇತಿಹಾಸ ನಿಮಗೇನು ಗೊತ್ತು ಎಂದು ಪ್ರಶ್ನಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್. ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ವಿರುದ್ಧ ಸಚಿವರ ಆಕ್ರೋಶ. ಯುವಕನೊಬ್ಬ ರೈಲಿಗೆ ಸಿಲುಕಿ ಸಾವು. ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ತನಿಖೆ ನಡೆಸುತ್ತಿರುವ ರೈಲ್ವೆ ಪೊಲೀಸರು. ಸ್ನೇಹಿತರೊಂದಿಗೆ ಪಾರ್ಟಿ ಮುಗಿಸಿ ಕೆರೆಯಲ್ಲಿ ಈಜಲು ಹೋದವನು ನೀರಿನಲ್ಲಿ ಮುಳುಗಿ ಸಾವು. ಕುಡಿದ ಅಮಲಿನಲ್ಲಿ ನೀರಿಗೆ ಇಳಿದು ಕೆರೆ ಪಾಲಾದ ಯುವಕ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.